ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಕೇವಲ ಒಂದೇ ಪದಾರ್ಥದಲ್ಲಿ ಮಾಡ್ಕೊಳ್ಳುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ರಿಗೂ ಟೆನ್ಷನ್ ಇರುತ್ತೆ, ಮನೆಯಲ್ಲಿ ಬೆಳಗ್ಗೆ ಏನು ಮಾಡ್ಕೊಳ್ಬೇಕು ಅನ್ನೋದೇ ಒಂದು ಟೆನ್ಷನ್ ಇರುತ್ತೆ. ಆದರೆ ಈ ರೆಸಿಪಿನ ನೀವು ಈಸಿಯಾಗಿ ಮನೆಯಲ್ಲಿ 5 ನಿಮಿಷದಲ್ಲಿ ನೀವು ಇದನ್ನು ತಯಾರಿಸ್ಕೋಬೋದು. ಆ ಥರ ಒಂದು ಒಳ್ಳೆ ರೆಸಿಪಿ ಇದು. ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಇದನ್ನು ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಎಲ್ಲರೂ ನೋಡ್ತಾ ಇದ್ದೀರಾ, ಬದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಲಿಫ್ಲವರ್ ಬರುತ್ತಲ್ಲ, ಅದನ್ನು ಕೂಡ ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕಾಲಿಫ್ಲವರ್ ಅಲ್ಲ, ಸಾರಿ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಯಾವುದೇ ರೀತಿಯಾದ ವೆಜಿಟೇಬಲ್ಸ್ನ ಕೂಡ ಸೇರಿಸ್ಕೋಬೋದು. ಬೀಟ್ರೋಟ್ ಇದ್ದರೆ ಬೀಟ್ರೋಟ್ನು ಕೂಡ ನೀವು ತುರಿದ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ಆಲೂಗಡ್ಡೆನ ಚೆನ್ನಾಗಿ ತುರ್ಕೋತಾ ಇದ್ದೀನಿ. ತುರಿದ್ಬಿಟ್ಟು ಇದನ್ನು ನೀರಿಗೆ ಹಾಕಿಬಿಟ್ಟು, ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗಾಗಿ ಅದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಹಿಂಡ್ಬಿಟ್ಟು ಈ ಥರ ತೊಗೋಬೇಕು. ನೋಡಿ ಕಲರ್ ಹೇಗಾಗಿದೆ ಅಂತ. ಇವಾಗ ಈ ಥರ 1-2 ಸಲ ನೀವು ಈ ಥರ ಹಿಂಡಿದ್ರೆ ಸಾಕು, ಎಲ್ಲ ಕಲರ್ ಚೇಂಜ್ ಆಗಿ ವೈಟ್ ಆಗುತ್ತೆ. ಈಗ ನಾನು ಇದನ್ನು ಮತ್ತೆ ಏನು ಕಲಸಿಟ್ಕೊಂಡಿದ್ನಲ್ಲ ಅದೇ ವೆಜಿಟೇಬಲ್ಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆಲೂಗಡ್ಡೆನ ನಾನು ಹಸಿ ಆಲೂಗಡ್ಡೆನ ತಗೊಂಡು ತುರಿದಿಟ್ಕೊಂಡಿದ್ದೀನಿ, ಏನು ಬೇಯಿಸ್ಕೊಂಡಿಲ್ಲ. ಇದನ್ನು ಚೆನ್ನಾಗಿ ಮತ್ತೆ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈ ಥರ. ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನ ಕೂಡ ನೀವು ಚೆನ್ನಾಗಿ ಥರ ಎಲ್ಲ ವೆಜಿಟೇಬಲ್ಸ್ಗೂ ಸೇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ. ಯಾಕಂದರೆ ಮೊಸರು ಹಾಕಿದ ತಕ್ಷಣ ವೆಜಿಟೇಬಲ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋದ್ರಿಂದ ಸ್ವಲ್ಪ 1-2 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಂತರ ನಾನು ಇದಕ್ಕೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿರುವಂತಹ ಉಪ್ಪಿಟ್ಟು ರವೆನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನೇ ಹಾಕ್ಕೊಂಡ್ಬಿಡಿ. 1 ಕಪ್ ಆಗೋಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಂಡಿದ್ದೀನಿ. 1 ಕಪ್ ರವೆಗೆ ನಿಮಗೆ ಒಂದು 15 ಇಡ್ಲಿ ಆಗೋಗ್ಬಿಡುತ್ತೆ. ನೋಡಿ ಈ ಥರ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಎಲ್ಲ ಕಡೆ ಉಪ್ಪು ತರಕಾರಿ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನೀವಿಲ್ಲಿ ನೀರನ್ನು ಆ್ಯಡ್ ಮಾಡಬೇಕು. ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ನೋಡಬೇಕು. ಯಾಕಂದರೆ ತರಕಾರಿಗಳು ನೀರು ಬಿಡೋದ್ರಿಂದ ನೀವು ಫಟ್ ಅಂತ ಸೇರಿಸ್ಕೊಂಬಿಡ್ಬೇಡಿ. ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗತ್ತೆ. ಇಡ್ಲಿ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ ಅಷ್ಟನ್ನು ನೀವು ಹಾಕಿಬಿಟ್ಟು ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಯಾಕಂದರೆ ರವೆ ಸ್ವಲ್ಪ ಇಂಗುತ್ತಲ್ವ, ಹಾಗಾಗಿ ಅಲ್ಲಿವರೆಗೂ ನಾನು ಇಲ್ಲಿ ಒಗ್ಗರಣೆನೇ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾನು. 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಕರಿಬೇವಿನ ಎಲೆ ಒಂದು 6-7 ಕರಿಬೇವಿನ ಎಲೆಯನ್ನು ತಗೊಂಡು ಮತ್ತು ಒಂದು 6-7 ಹಸಿಮೆಣಸಿನ್ಕಾಯನ್ನು 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ಈ ಥರ ನೋಡಿ, ಈ ಥರ ಚೆನ್ನಾಗಿದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವೇನು ನೆನೆಯಕ್ಕೆ ಇಟ್ಟಿದ್ದೀವಲ್ವ, ಇವಾಗ ಒಂದು 10 ನಿಮಿಷ ಆಗಿದೆ ಇದು. ಇದಕ್ಕೆ ನಾನಿವಾಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಕೂಡ ಚೆನ್ನಾಗಿ ಇಂಗಿದೆ ಇವಾಗ. ಇದನ್ನು ನೀವು ಮತ್ತೆ ಸೇರಿಸ್ಕೊಂಡ ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಎಲ್ಲ ಕಡೆ ಆ ಮಸಾಲೆ ಕೂಡ ಸೇರ್ಕೋಬೇಕಲ್ವ, ಹಾಗಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ರವೆ ಇಂಗಿದ ತಕ್ಷಣ ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಮತ್ತೆ ತಿಕ್ಕಾಗಿದೆ ಇದು ಇವಾಗ. ಇದನ್ನು ಸ್ವಲ್ಪ 1-2 ನಿಮಿಷ ನೆನೆಯಕ್ಕೆ ಇಡೋಣ. ನಂತರ ನೋಡಿ ಇವಾಗ ಈ ಥರ ಆಗಿದೆ. ನಿಮಗೆ ನೀರು ಸ್ವಲ್ಪ ಮೇಲೆ ಬಂದಿದೆ. ಇವಾಗ ಎಷ್ಟು ನೀರು ಹಾಕ್ಕೊಳ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇಡ್ಲಿ ಹಾಕುವಷ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದೆ ಅಂತ ಹೇಳಿದ್ರೆ ಬೇಡ, ತುಂಬಾ ದಪ್ಪನೂ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಡ್ಲಿಗೆ ಎಷ್ಟು ಹಾಕ್ತೀವಲ್ವೋ ಅಷ್ಟು ಹದ ಬಂದರೆ ನಿಮಗೆ ಸಾಕು ಹಾಕೋದಕ್ಕೆ. ನೋಡಿ ಇವಾಗ ಕರೆಕ್ಟಾಗಿದೆ. ಇಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಚೂರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಇವಾಗ ಸೌಟ್ ಹಿಡಿದ್ರೆ ಕೆಳಗೆ ಬೀಳೋ ಥರ ಇರಬೇಕು. ತುಂಬ ದಪ್ಪ ಆಗಿಬಿಟ್ರೇನು ಚೆನ್ನಾಗಿ ಅನಿಸಲ್ಲ. ನೋಡಿ ಈ ಥರ ಅದು ನಿಮಗೆ ಆ್ಯಡ್ ಮಾಡ್ತಾನೆ ಗೊತ್ತಾಗುತ್ತೆ ಹೇಗೆ ಎಷ್ಟು ಹಾಕ್ಕೊಳ್ಬೇಕು ಅಂತ.
ಮತ್ತು ನಾನಿಲ್ಲಿ ಸ್ವಲ್ಪ ಈನೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಈನೋ ಇದ್ದರೆ ಈನೋ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇದನ್ನು ಹಾಕೋದ್ರಿಂದ ಇಡ್ಲಿ ಕೂಡ ಉಬ್ಬಿ ಬರುತ್ತೆ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಕು, ತುಂಬ ಹೊತ್ತೇನು ಮಿಕ್ಸ್ ಮಾಡೋದು ಬೇಡವಾ. ಹಾಕಿದ ತಕ್ಷಣ ನಾನು ಇವಾಗ ಇಲ್ಲಿ ಈ ಥರ ಇಡ್ಲಿ ತವಾನ ಈ ಥರ ತೊಗೊಳ್ತಾ ಇದ್ದೀನಿ, ಇದು ಕಪ್ಪನ್ನು. ಇಡ್ಲಿ ತಟ್ಟೆ ನಿಮ್ಮ ಹತ್ರ ಯಾವ ಥರ ಇದೆ ಆ ಥರ ಇಡ್ಲಿನ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಕಡುಬು ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆನ ನೀವು ಚೆನ್ನಾಗಿ ಸವರಿಟ್ಕೊಳ್ಬೇಕು. ಇದೇನೂ ಇಲ್ಲ, ಸ್ಟಿಕ್ಕಿ ಕೂಡ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ಈ ಥರ ನೀವು ಒಂದು ಮುಕ್ಕಾಲು ಆಗೋಷ್ಟು ಕಪ್ಪು ಹಾಕಿದ್ರೆ ಸಾಕು, ಅದು ಉಬ್ಬಿ ಬಂದಿದ ತಕ್ಷಣ ನಿಮಗೆ ದೊಡ್ಡದಾಗಿ ಸೈಜಲ್ಲಿ ಬಂದುಬಿಡುತ್ತೆ, ಉಬ್ಬುತ್ತೆ ಅದು. ಈ ಥರ ನಾನು ಎಲ್ಲ ಕಪ್ಗೂ ಸೇರಿಸಿಟ್ಕೋತಾ ಇದ್ದೀನಿ. ಈಗ ನಾನು ಸ್ಟೀಮರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸೇರಿಸಿಟ್ಕೊಂಡ್ಬಿಟ್ರೆ ನೀವು ಗ್ಯಾಸ್ ಮೇಲೆ ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಇಟ್ಕೋತಾ ಇದ್ದೀನಿ, ಸ್ಟೀಮ್ ಮಾಡ್ತಾ ಇದ್ದೀನಿ. ಇದೊಂದು 15 ನಿಮಿಷ ಸ್ಟೀಮ್ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಈಗ ನೋಡಿ 15 ನಿಮಿಷ ಆಗಿದೆ, ಇಡ್ಲಿ ಕೂಡ ರೆಡಿಯಾಗಿದೆ. ನೋಡಿ ಇವಾಗ ಹೇಗಿದು ಉಬ್ಬಿ ಬಂದಿದೆ. ನಾವು ಮುಕ್ಕಾಲು ಕಪ್ ಹಾಕಿದ್ದೆ, ಫುಲ್ ಬಂದಿದೆ ಕಡುಬು ಥರ. ಇವಾಗ ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಬಿಡಿಸ್ಕೊಂಬಿಟ್ರೆ ನೋಡಿ, ಸ್ಟಿಕ್ಕಿ ಕೂಡ ಇಲ್ಲ, ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಪಟ್ ಅಂತ ನೀವು ಮಾಡ್ಕೊಳ್ಬಿಡ್ಬೋದು. ಈಸಿ ಆದಂತಹ ರೆಸಿಪಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.